ಶುಭ ಸಂಜೆ ವಿದ್ಯಾರ್ಥಿಗಳೇ, ತೆನಾಲಿ ಪಾಠಶಾಲಾ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನಿಂದ ನಾವು SSLCಗೆ ಸಂಬಂಧಪಟ್ಟಂತೆ SSLC ಗಣಿತ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಪಾಠದ ಅಂದ್ರೆ ಸಮಾಂತರ ಶ್ರೇಣಿಯಿಂದ ಹಿಡಿದು ಕ್ಷೇತ್ರ ಗಣಿತದವರೆಗೂ ಪ್ರತಿಯೊಂದು ಪಾಠದಲ್ಲಿ ಬರ್ತಕ್ಕಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ನಾವು ಬಿಡಿಸಲಿದ್ದೇವೆ. ಅಂದ್ರೆ 2016ರಿಂದ 2020ರವರೆಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತಹ ಎಲ್ಲಾ ಪ್ರಶ್ನೆಗಳನ್ನ ಪಾಠವಾರು ಅಂದ್ರೆ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂತೆ ಮೊದಲೆಲ್ಲ ಬಿಡಿಸೋಣ. ಅದೇ ರೀತಿ ಎರಡನೇದು ಚರಾಕ್ಷರಗಳು, ರೇಖಾತ್ಮಕ ಸಮೀಕರಣಗಳು, ನಿರ್ದೇಶಾಂಕ ರೇಖಾಗಣಿತ, ಈ ರೀತಿ ಪಾಠವಾರು 2016ರಿಂದ 2020ರವರೆಗೆ ಬಿದ್ದಿರತಕ್ಕಂತ ವಾರ್ಷಿಕ ಪರೀಕ್ಷೆಯಲ್ಲಿ ಬಿದ್ದಿರತಕ್ಕಂತ ಪ್ರಶ್ನೆಗಳನ್ನು ನಾವು ಬಿಡಿಸಲಿದ್ದೀವಿ. ಹಾಗಾದ್ರೆ ಇವತ್ತು ನಾವು ಸಮಾಂತರ ಶ್ರೇಣಿಗಳ ಅಧ್ಯಾಯದ ಬಗ್ಗೆ ನಾವು ನೋಡೋಣ. ಸೊ ನೋಡಿ, 1 ಅಂಕದ ಮತ್ತು 2 ಅಂಕದ ಪ್ರಶ್ನೆಗಳನ್ನ ನಾನು ಈ ವಿಡಿಯೋದಲ್ಲಿ ಬಿಡಿಸಲಿದ್ದೇನೆ. ಸೊ 3 ಅಂಕದ್ದು ಮತ್ತು 4 ಅಂಕದ್ದು ಮತ್ತು 5 ಅಂಕದ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಹಾಗಾದ್ರೆ ನೋಡಿ, 1 ಅಂಕದ ಮತ್ತು 2 ಅಂಕದ ಪ್ರಶ್ನೆಗಳು ಯಾವ್ಯಾವ ಬಿದ್ದಿದ್ದಾವೆ, ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದನ್ನ ನೋಡಿ. ಸೊ ಮೊದಲನೆಯ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ an = 2n+1 ಆದಾಗ ಆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವು ಅಂತ ಕೇಳಿದರೆ ಇದು ಬಹು ಆಯ್ಕೆಯ ಪ್ರಶ್ನೆ ಇದೆ. ಇದು ಮೊದಲನೆಯ ಒಂದು ಆಪ್ಷನ್ ಏನ್ ಕೊಟ್ಟಿದ್ದಾರೆ ನೋಡಿ, 0, 1, 2, 3 ಈ ರೀತಿ ನಿಮಗೆ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಈ ಪ್ರಶ್ನೆ ವಾರ್ಷಿಕ ಪರೀಕ್ಷೆ 2020 ಏಪ್ರಿಲ್ 2020ರಲ್ಲಿ ಬಿದ್ದಿರತಕ್ಕಂತ ಪ್ರಶ್ನೆ. ಸೊ ಹಾಗಾದ್ರೆ ನಿಮ್ಗೆ ಏನ್ ಕೊಟ್ಟಿದ್ದಾರೆ ನೋಡಿ, an ಅಂದ್ರೆ ಕೊನೆಯ ಪದ ನಿಮ್ಗೆ ಕೊಟ್ಟಿದ್ದಾರೆ. ಏನದು? an = ಎಷ್ಟು? 2n+1. ಹಾಗಾದ್ರೆ ಅವ್ರು ನಿಮ್ಗೆ ಏನ್ ಕೇಳಿದ್ದಾರೆ, ಆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಏನು? ಡಿ. ಸೊ ಡಿ ನ ಯಾವ ರೀತಿ ಕಂಡುಹಿಡಿತೀರಾ? 2 ಪದಗಳು ಬೇಕು. ಶ್ರೇಣಿಯ ನಿರಂತರವಾಗಿರತಕ್ಕಂತ 2 ಪದಗಳು ಬೇಕು. A1 A2 ಅಥವಾ A2 A3 ಅಥವಾ A3 A4 ಯಾವುದಾದರೂ 2 ನಿರಂತರ ಪದಗಳು ನಮಗೆ ಬೇಕು. ಹಾಗಿದ್ದಾಗ ಸೊ ಈಗ A1 A2 ಇದ್ರೆ A2 - A1 ಮಾಡಿದ್ರೆ ನಮಗೆ ಡಿ ಅಥವಾ ಸಾಮಾನ್ಯ ವ್ಯತ್ಯಾಸ ಸಿಗ್ತದೆ. ಹಾಗಾದ್ರೆ ನಾವೇನ್ ಮಾಡೋಣ, A1 ಕಂಡುಹಿಡಿಯೋಣ, A2 ಕಂಡುಹಿಡಿಯೋಣ, A2ದೊಳಗೆ A1 ಅನ್ನು ಮೈನಸ್ ಮಾಡೋಣ, ನಮಗೆ ಏನ್ ಸಿಗ್ತದೆ? ಸಾಮಾನ್ಯ ವ್ಯತ್ಯಾಸ ಸಿಗ್ತದೆ. ಈಗಾಗಲೇ ನೀವು ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂತೆ NCERT ಬುಕ್ಸ್ ನಲ್ಲಿರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳನ್ನು ನಾನು ಬಿಡಿಸಿದ್ದೀನಿ. ನೀವು ನೋಡಿಲ್ಲ ಅಂದ್ರೆ ಆ ವಿಡಿಯೋಗಳನ್ನ ನಾನು ಈ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಲಿಂಕ್ ಅನ್ನ ಕ್ಲಿಕ್ ಮಾಡಿಬಿಟ್ಟು ಮೊದಲು ಆ ವಿಡಿಯೋಗಳನ್ನ ನೋಡಿ ನಂತರ ಈ ವಿಡಿಯೋಕ್ಕೆ ಬನ್ನಿ, ನಿಮಗೆ ಎಲ್ಲವೂ ಅರ್ಥ ಆಗ್ತದೆ. ಸೊ ಹಾಗಾದ್ರೆ ಏನ್ ಮಾಡ್ಬೇಕು, n ಜಾಗದಾಗ 1 ತುಂಬಿ ನೋಡಿ, ಏನಾಗ್ತದೆ? A1 = 2 × 1 + 1 ಎಷ್ಟಾಯ್ತು? ಇದು 2 × 1 2, 2 + 1 3. ಹಾಗಾದ್ರೆ A1 ಎಷ್ಟು ಬಂತು? 3. ಅದೇ ರೀತಿ ನಾವು ಮತ್ತೊಂದು ಏನ್ ಕಂಡಿಬೇಕು, ಮುಂದಿನ ಪದವನ್ನ ಕಂಡಿಬೇಕು. ಹಾಗಾದ್ರೆ ನೋಡಿ, ಯಾವ್ದಾದ್ರು A2 ಕಂಡಿಡ್ತೀನಿ ನೋಡಿ. A2 = n ಜಾಗದ 2 ತುಂಬಬೇಕು. 2 × 2 + 1 2 × 2 + 1 2 ಎಷ್ಟು? 4 4 + 1 5. ಹಾಗಾದ್ರೆ ಎರಡನೇ ಪದ ಎಷ್ಟು ಸಿಕ್ತು? 5. ನಮಗೆ ಬೇಕಾಗಿರೋದೇನು? ಸಾಮಾನ್ಯ ವ್ಯತ್ಯಾಸ. ಹಾಗಾದ್ರೆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಡಿ = ಏನ್ ಸೂತ್ರ? A2 - A1. A2 ಎಷ್ಟಿದೆ? 5 ಬರೀರಿ. ಮೈನಸ್ A1 ಎಷ್ಟಿದೆ? 3 ಬರೀರಿ. 5ರೊಳಗೆ 3 ಹೋದ್ರೆ ಎಷ್ಟು? 2. ಆದ್ದರಿಂದ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬರ್ತದೆ? 2. ಸೊ 2 ಯಾವ ಆಯ್ಕೆಯಲ್ಲಿದೆ ನೋಡಿ? 0, 1, 2 ಅಂದ್ರೆ 3ನೇ ಉತ್ತರ ಅಂದ್ರೆ ಸಿ ಆಯ್ಕೆ ನಮ್ದು ಏನಾಗಿದೆ ಇಲ್ಲಿ ಸರಿಯಾದ ಉತ್ತರವಾಗಿದೆ. ಈ ರೀತಿಯ ಪ್ರಶ್ನೆಗಳು ಪ್ರತಿ ವಾರ್ಷಿಕ ಪರೀಕ್ಷೆಯಲ್ಲೂ ಕೂಡ ಅವರು ಒಂದೊಂದು ಬಹು ಆಯ್ಕೆ ಪ್ರಶ್ನೆಯನ್ನ ಸಮಾಂತರ ಶ್ರೇಣಿಯಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಹಾಗಾದ್ರೆ ನೋಡಿ, ಯಾವ್ದು ಆನ್ಸರ್ ಆಯ್ತು? 2. ಈ ಪ್ರಶ್ನೆಯಲ್ಲಿ ಬಿದ್ದಿತ್ತು ವಾರ್ಷಿಕ ಪರೀಕ್ಷೆ ಏಪ್ರಿಲ್ 2020ರಲ್ಲಿ ಬಂದಿರತಕ್ಕಂತ ಇದು ಒಂದು ಪ್ರಶ್ನೆ. ಹಾಗಾದ್ರೆ ಎರಡನೇ ಪ್ರಶ್ನೆಯನ್ನು ನೋಡಿ ಸ್ನೇಹಿತರೆ, ಒಂದು ಸಮಾಂತರ ಶ್ರೇಣಿಯ nನೇ ಪದ an = 3n - 2 ಆದಾಗ ಆ ಶ್ರೇಣಿಯ 9ನೇ ಪದ ಅಂತ ಕೇಳಿದ್ದಾರೆ ಅವರು. ಹಾಗಾದ್ರೆ ಏನ್ ಮಾಡ್ಬೇಕು? ಸೊ ಮೊದಲಿಗೆ ನಾವು ಸಮಾಂತರ ಶ್ರೇಣಿಯ nನೇ ಪದವನ್ನು ಕೊಟ್ಟಿದ್ದಾರೆ, ಬರ್ಕೊಳ್ಳಿ. ಏನಿದೆ ಅದು? an = 3n - 2. ಹಾಗಾದಾಗ ಆ ಶ್ರೇಣಿಯ 9ನೇ ಪದ ಅಂದ್ರೆ ಏನ್ ಮಾಡ್ಬೇಕು ನಾವು? n ನ ಬೆಲೆ 9 ಅಂತ ಇದ್ರೊಳಗೆ ತುಂಬಿದ್ರೆ ಸಾಕು, ಆನ್ಸರ್ ಬಂದ್ಬಿಡ್ತದೆ. ಸೊ ನೋಡಿ, ಹಾಗಾದ್ರೆ n ನ ಬೆಲೆ 9 ಅನ್ನು ತುಂಬಿ. ಸೊ 3 × 9 - 2 ಎಷ್ಟಾಯ್ತು ನೋಡಿ? 3 9 9 ಎಷ್ಟು? 27. 27ದಾಗ 2 ಕಳೆದ್ರೆ 25. ಹಾಗಾದ್ರೆ ಶ್ರೇಣಿಯ 9ನೇ ಪದ ಎಷ್ಟು ಬಂತು? 25. ಸೊ ನೋಡಿ, ಇಲ್ಲಿ ಆಯ್ಕೆಗಳು ಯಾವ್ಯಾವ ಕೊಟ್ಟಿದ್ದಾರೆ? -25, 5, -5, 25. ಹಾಗಾದ್ರೆ ಯಾವ ಆಯ್ಕೆ ಸರಿಯಾಗಿದೆ? +25 ಬರಬೇಕು. ಆಪ್ಷನ್ ಡಿ ಸರಿಯಾದ ಉತ್ತರವಾಗಿದೆ.
ಈ ಪ್ರಶ್ನೆ ಸೆಪ್ಟೆಂಬರ್ 2020 ಅಂದ್ರೆ ಇದು ಏಪ್ರಿಲ್ 2020 ವಾರ್ಷಿಕ ಪರೀಕ್ಷೆಯಲ್ಲಿ. ಆಮೇಲೆ ಮತ್ತೆ ರಿಪೀಟರ್ಸ್ ಮತ್ತೊಂದು ಎಕ್ಸಾಮ್ ಇರ್ತದಲ್ಲ ಫೇಲ್ ಆದವ್ರಿಗೆ, ಸೊ ಅದು ಸೆಪ್ಟೆಂಬರ್ 2020ರಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು. ಇದು ಕೂಡ ಬಹು ಆಯ್ಕೆಯ ರೀತಿಯ ಪ್ರಶ್ನೆ ಇತ್ತು. ಸೊ ಎನ್ ಬೆಲೆ ಕೊಟ್ಟಿದ್ರು, ಏನ್ ಅಂದ್ರೆ ಕೊನೆಯ ಪದ ಕೊಟ್ಟಿದ್ರು ನಮಗೆ, ಇದ್ರ ಜೊತೆಗೆ 9ನೇ ಪದ ಕೇಳಿದ್ರು. ನಿಮಗೆ 10ನೇ ಪದ ಕೇಳಿದ್ರೆ ಏನ್ ಮಾಡ್ಬೇಕು, ಎನ್ ಜಾಗದೊಳಗ 10 ತುಂಬಬೇಕಷ್ಟೇ. 11ನೇ ಪದ ಕೇಳಿದ್ರೆ ಎನ್ ಜಾಗದಾಗ 11, 60ನೇ ಪದ ಕೇಳಿದ್ರೆ ಎನ್ ಜಾಗದಾಗ 60 ತುಂಬಬೇಕಷ್ಟೇ, ಮುಗೀತು. ಈ ರೀತಿಯ ಪ್ರಶ್ನೆ ಬಂದ್ರೆ ಬಿಡಿಸ್ತೀರಾ ಈಗ? ಎಸ್. ಸೊ ಇದು 2 ಪ್ರಶ್ನೆಗಳು. ಇನ್ನು 3ನೇ ಪ್ರಶ್ನೆಯನ್ನ ನೋಡೋಣ. ನೋಡಿ ಸ್ನೇಹಿತರೆ, 3ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಎನ್ನೇ ಪದ an = 24 - 3n ಆದಾಗ ಆ ಶ್ರೇಣಿಯ 2ನೇ ಪದ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಬಹು ಆಯ್ಕೆಯ ರೀತಿಯ ಪ್ರಶ್ನೆ ಇದೆ. ಸೊ ನೋಡಿ ಏನ್ ಕೊಟ್ಟಿದ್ದಾರೆ ಅವರು, ಎನ್ನೇ ಪದ ಕೊಟ್ಟಿದ್ದಾರೆ. ಎನ್ನೇ ಪದ ಬರೀ ಎಷ್ಟಿದೆ, an = 24 - ಎಷ್ಟು ಕೊಟ್ಟಿದ್ದಾರೆ, 3n. ಹಾಗಾದ್ರೆ ಏನ್ ಕೇಳಿದ್ದಾರೆ ನಿಮಗೆ, ಶ್ರೇಣಿಯ 2ನೇ ಪದ ಅಂತ ಕೇಳಿದ್ದಾರೆ. 2ನೇ ಪದ ಅಂದ್ರೆ ಏನು, ಎನ್ ನ ಬೆಲೆ 2 ಅಂತ ತುಂಬಬೇಕಷ್ಟೇ. ತುಂಬಿ ನೋಡೋಣ ಎಷ್ಟು ಬರ್ತದೆ, a2 = 24 - 3 ಇಂಟು ಬ್ರಾಕೆಟ್ ಎನ್ ಜಗದಾಗ ಎಷ್ಟು, 2. ಸೊ ಎಷ್ಟು ಬಂತ ಹಾಗಾದ್ರೆ, 24 - 3 ಇಡ್ಲೆ 6, 24 - 6. ಸೊ 24 6 ಕದ್ರೆ ಎಷ್ಟು, 18. ಹಾಗಾದ್ರೆ ಶ್ರೇಣಿಯ 2ನೇ ಪದ ಎಷ್ಟು ಬಂತು, 18. ಬಹು ಆಯ್ಕೆಯ ಪ್ರಶ್ನೆ ಇದೆ ನೋಡಿ, ಯಾವ ಆಪ್ಷನ್ ಕರೆಕ್ಟ್ ಆಗಿದೆ, 18. ಅಂದ್ರೆ ಮೊದಲನೆಯ ಉತ್ತರ ಏನಾಗಿದೆ ನಮ್ದು, ಸರಿಯಾಗಿದೆ. ಈ ಪ್ರಶ್ನೆ ಮಾರ್ಚ್ 2019 ವಾರ್ಷಿಕ ಪರೀಕ್ಷೆಯಲ್ಲಿ ಬಿದ್ದಿರ್ತಕ್ಕಂಥದ್ದು. ಬಹು ಆಯ್ಕೆಯ ಪ್ರಶ್ನೆ 1 ಮಾರ್ಕಕ್ಕೆ ಬಂದಿತ್ತು. ಆಯ್ತಾ? ಸೊ ಇನ್ನು ನೆಕ್ಸ್ಟ್ ಪ್ರಶ್ನೆ, 4ನೇ ಪ್ರಶ್ನೆಯನ್ನು ನೋಡೋಣ. ಒಂದು ಸಮಾಂತರ ಶ್ರೇಣಿಯ ಎನ್ನೇ ಪದ an = 5n+3 ಆದಾಗ 3ನೇ ಪದ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ 5ನೇ ಪದ ಎಷ್ಟಿದೆ, ಸಾರಿ ಎನ್ನೇ ಪದ ಎಷ್ಟಿದೆ, an = 5n+3 ಇದೆ. ಹಾಗಾದಾಗ 3ನೇ ಪದ ಎಷ್ಟು ಕೇಳಿದ್ದಾರೆ. 3ನೇ ಪದ ಅಂದ್ರೆ ಏನ್ ಮಾಡ್ಬೇಕು, ಎನ್ ನ ಬೆಲೆ 3 ಅಂತ ತುಂಬಬೇಕು. ನೋಡಿ ಹಾಗಾದ್ರೆ ಎಷ್ಟು ಬಂತು, a3 = 5. ಎಲ್ಲಿ ಏನಿದೆ ಅಲ್ಲಿ 3 ತುಂಬಬೇಕು. 3 + 3, 5 3 ಎಷ್ಟು, 15 + 3 ಎಷ್ಟು ಬಂತು, 18 ಬಂತು. ಹಾಗಾದ್ರೆ ಶ್ರೇಣಿಯ 3ನೇ ಪದ ಎಷ್ಟು, ಶ್ರೇಣಿಯ 3ನೇ ಪದ 18 ಬರ್ತದೆ. ಹಾಗಾದ್ರೆ ಯಾವ್ದು ಆಪ್ಷನ್ ಸರಿ, ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ. ಈ ಪ್ರಶ್ನೆ ಜೂನ್ 2019 ಅಂದ್ರೆ 2019 ರಿಪೀಟರ್ ಎಕ್ಸಾಮ್ ಇರ್ತದಲ್ಲ, ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಬಂದಿತ್ತು. ಇದು 4ನೇ ಪ್ರಶ್ನೆ. ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ ತಗೊಳ್ಳಿ ಸ್ನೇಹಿತರೆ. ಓಕೆ. ಸೊ ಇನ್ನು 5ನೇ ಪ್ರಶ್ನೆಯನ್ನ ನೋಡೋಣ ಸ್ನೇಹಿತರೆ. ಇದು 5ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ ಮೊದಲನೆಯ ಪದವು a ಮತ್ತು ಕೊನೆಯ ಪದ an ಆದಾಗ ಆ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತ ಕಂಡುಹಿಡಿಯುವ ಸೂತ್ರವನ್ನ ಬರೆಯಿರಿ. ಸೊ ಇದು 1 ಅಂಕದ ಪ್ರಶ್ನೆಯನ್ನು 2019 ಜೂನ್ ಒಂದು ಎಕ್ಸಾಮ್ ನಲ್ಲಿ ಕೇಳಿದ್ರು 1 ಅಂಕದ ಪ್ರಶ್ನೆಗೆ. ಹಾಗಾದ್ರೆ ಅವ್ರು ಏನಾಯ್ತದೆ ನೋಡಿ, ಮೊದಲ n ಪದಗಳವರೆಗಿನ ಮೊತ್ತವನ್ನ ಕಂಡುಹಿಡಿಯುವ ಸೂತ್ರ ಬರೆಯಿರಿ. ಸೊ ನಮಗೆ 2 ಸೂತ್ರ ಕೊಟ್ಟಿದ್ದಾವೆ. ಯಾವ್ಯಾವ ಮೊತ್ತ ಕಂಡುಹಿಡಿಯುವ ಸೂತ್ರ ಏನೇನು ಸಮಾಂತರ ಶ್ರೇಣಿಯಲ್ಲಿ, Sn = n/2 × 2a + n - 1 × d. ಅದು ಯಾವಾಗ, a ಮತ್ತು ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕೊಟ್ಟಾಗ. ಇನ್ನು ಕೊನೆಯ ಪದ ಕೊಟ್ಟಾಗ ನಿಮ್ಗೊಂದು ಹೇಳಿದೆ, ಏನ್ ಗೊತ್ತಾ, Sn = n/2 × ಏನಾಗ್ತದೆ, ಮೊದಲನೇ ಪದ a + an ಆಗ್ತದೆ. ಏನ್ ಸೂತ್ರ ಹಾಗಾದ್ರೆ, ಕೊನೆಯ ಪದ ಮತ್ತು ಮೊದಲನೇ ಪದ ಕೊಟ್ಟಾಗ Sn = n/2 × a + an. ಸೊ ಈ ಸೂತ್ರವನ್ನು ಬರೀಬೇಕು. ಇದು ಯಾಕೆ ಬರೀಬೇಕು, ಯಾಕಂದ್ರೆ ಅವರು ಕೊನೆಯ ಪದ ಕೊಟ್ಟಿದ್ದಾರೆ, ಅದಕ್ಕೆ an ಅನ್ನೋದು ಕೊನೆಯ ಪದ. ಅದು ಕೊಟ್ಟಿಲ್ಲ ಅಂದ್ರೆ Sn = n/2 ಇಂಟು ಬ್ರಾಕೆಟ್ 2a + n - 1 × d ಆ ಸೂತ್ರವನ್ನು ಬರೀಬೇಕಾಗ್ತದೆ. ಸೊ ಇಲ್ಲಿ an ಕೊಟ್ಟಿರೋದ್ರಿಂದ ಈ ಸೂತ್ರ ಬರ್ತದೆ. ಏನದ್ರದ್ದು, n/2 × a + an. an ಗೆ ನೀವು l ಅಂತ ಕೂಡ ಕರಿಬಹುದು. l ಅಂದ್ರೆ ಕೊನೆಯ ಪದ. ಅರ್ಥ ಆಗ್ತಾ ಇದೆಯಾ? ಈ ಪ್ರಶ್ನೆ ಜೂನ್ 2019 ಕೇಳಿದ್ರು ಅವರು. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಮೊದಲ n ಸಮಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಸಮಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿದ್ದಾರೆ ಅವರು, ಮೊದಲ n ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಮ್ಗೆ ಉತ್ತರ n ಅಲ್ಲೇ ಬರಬೇಕು. ಯಾಕಂದ್ರೆ ಅವರು ಪರ್ಟಿಕ್ಯುಲರ್ ಆಗಿ ಎಷ್ಟು ಅಂತ ಕೊಟ್ಟಿಲ್ಲ, ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕೇಳಿದ್ದಾರೆ. ಸ್ವಾಭಾವಿಕ ಸಂಖ್ಯೆಗಳು 1 ರಿಂದ ಶುರು ಆಗ್ತವೆ, ಅದರಲ್ಲೂ ಸಮ ಅಂದ್ರೆ ಏನು, 2 ರಿಂದ ಸ್ಟಾರ್ಟ್ ಆಗ್ತವೆ. ಹಾಗಾದ್ರೆ ಸ್ವಾಭಾವಿಕ ಸಂಖ್ಯೆಗಳ ಏನೇನು ಬರ್ತದವೋ ಅದು ಸಮದಲ್ಲಿ 2, 4, 6, 8 ಈ ರೀತಿ ಹೋಗ್ತದೆ. ಕೊನೆಯವರೆಗೂ ಎಲ್ಲಿವರೆಗೂ ಅಂತ ಗೊತ್ತಿಲ್ಲ ನಮಗೆ, ಆದ್ರೆ n ಅಂತ ಕೊಟ್ಟಿದ್ದಾರೆ. ಪದಗಳ ಸಂಖ್ಯೆ ಎಷ್ಟು, n ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನೋಡಿ, ಎ ಬೆಲೆ ಎಷ್ಟು ಬಂತು, 2 ಇರೋದ್ರಿಂದ a ನ ಬೆಲೆ 2.
ಡಿ ನ ಬೆಲೆ ಎಷ್ಟು? ಇವೆಲ್ಲದ್ರ ನೀವು ಡಿಫ್ರೆನ್ಸ್ ಇಟ್ಟಿದೆ ನೋಡಿ. 4 2 ಕಳೆದ್ರೆ 2, 6 4 ಕಳೆದ್ರೆ 2, 8 6 ಕಳೆದ್ರೆ 2. ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸ ಡಿ ನ ಬೆಲೆ ಎಷ್ಟು ಬಂತು? 2. ಸೊ ಮೊತ್ತ ಕಂಡುಹಿಡಿಯುವ ಸೂತ್ರ ಏನು? ಎಸ್ ಎನ್ ಇಸ್ ಈಕ್ವಲ್ ಟು ಏನ್ ಸೂತ್ರ ಇದೆ? n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಹೌದಾ? ಸೊ ಬೆಲೆಗಳನ್ನ ತುಂಬಿ. ಎಸ್ ಎನ್ ಬೆಲೆ ನಮಗೆ ಗೊತ್ತಿಲ್ಲ, ಸೊ ಹಂಗೆ ಇಡಿ. ಎನ್ ನ ಬೆಲೆನೂ ಗೊತ್ತಿಲ್ಲ. n/2 ಇಂಟು ಬ್ರಾಕೆಟ್ 2 ಇಂಟು ಎ ನ ಬೆಲೆ ಎಷ್ಟಿದೆ ನೋಡಿ? 2. 2 ಇಂಟು 2 ಎಷ್ಟಾಯ್ತು? 4 ಪ್ಲಸ್ ಎನ್ ನ ಬೆಲೆ ಗೊತ್ತಿಲ್ಲ. n-1 ಇಂಟು ಡಿ. ಡಿ ನ ಬೆಲೆ ಎಷ್ಟಿದೆ ನೋಡಿ? 2. ಹೌದಾ? ಹಾಗಾದ್ರೆ ಇಲ್ಲಿ 4 ಇದೆ, ಇಲ್ಲಿ 2 ಇದೆ. ನಾವ್ 2 ಕಾಮನ್ ತೆಗಿಬೋದಾ? ಸೊ ಕಾಮನ್ ತೆಗಿರಿ. ಸೊ ಏನ್ ಬರ್ತಾ ನೋಡಿ? n/2 2 ಹೊರಗಡೆ ತೆಗಿರಿ. 2 ತ್ರಾಗ 2 ಹೊರಗಡೆ ತೆಗೆದ್ರೆ ಇಲ್ಲಿ 4 ಇದೆ, 2 ಹೊರಗಡೆ ಬಂದಿದೆ ಅಂದ್ರೆ ಏನ್ ಉಳಿತು? 2 2 4 ಪ್ಲಸ್ 2 ಹೊರಗಡೆ ತೆಗೆದು ಉಳಿದಿದೇನೋ n-1. ಈ ಎರಡು ಕ್ಯಾನ್ಸಲ್ ಆಗ್ತದೆ ನೋಡಿ. ಈಗ n-1 ಪ್ಲಸ್ 2 ಅಂದ್ರೆ ಸೊ ಈ n ಅನ್ನ ಹಂಗೆ ಇಡಿ. ಈ n ಒಂದಿದೆ ಇಲ್ಲಿ, ಈ n ಹಂಗೆ ಇರಲಿ. ಪ್ಲಸ್ 2 -1 ಪ್ಲಸ್ 2 -1 ಪ್ಲಸ್ ಮೈನಸ್ ಮೈನಸ್ 2ದಾಗ 1 ಕಳೆದ್ರೆ 1 ದೊಡ್ಡ ಸಂಖ್ಯೆ ಮುಂಚೆನೆ ಪ್ಲಸ್. ಹಾಗಾಗಿ ಏನ್ ಬರ್ತದೆ? n+1. n ಇಂಟು ಬ್ರಾಕೆಟ್ n+1 ಯಾವ ಒಂದು ಆಯ್ಕೆಯಲ್ಲಿದೆ? n ಇಂಟು n+1 ಮೊದಲನೇ ಆಯ್ಕೆಯಲ್ಲಿದೆ ನೋಡಿ. n ಇಂಟು n+1. ಹಾಗಾದ್ರೆ ಮೊದಲ n ಸಮಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು ಬರುತ್ತದೆ? n ಇಂಟು n+1. ಹೇಗೆ ಬರುತ್ತೆ ಅನ್ನೋದನ್ನ ಈ ತೋರಿಸಿದೆ ನಿಮಗೆ. ಸೊ ಏನೇನ್ ಮಾಡ್ಬೇಕು? ಸಮಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಸ್ವಾಭಾವಿಕ ಸಂಖ್ಯೆ 1ರಿಂದ ಶುರುವಾಗ್ತವೆ, ಆದ್ರೆ ಅದರಲ್ಲೂ ಸಮಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ 2ರಿಂದ ಸ್ಟಾರ್ಟ್ ಆಗ್ತವೆ. ಸಮ ಸಂಖ್ಯೆಗಳು 2 4 6 ಅದರ ವ್ಯತ್ಯಾಸ ಇಟ್ಟಿರ್ತದೆ, 2 ಇರ್ತದೆ. ಆದ್ದರಿಂದ ಎ ಮತ್ತು ಡಿ ಕೂಡ 2 ಬರ್ತವೆ. ಕೊನೆಯ ಪದ n ಅವರು ಕೊಟ್ಟಿಲ್ಲ, ಸೊ ಹಂಗೆ n ಅನ್ನು ಇಟ್ಕೋಂತ ಹೋಗ್ಬಿಟ್ಟು ಸಾಲ್ವ್ ಮಾಡಿದಾಗ ಎಷ್ಟು ಬರ್ತದೆ? n ಇಂಟು n+1 ಬರ್ತದೆ. ನಮ್ಮ ಸೂತ್ರ ಯಾವ್ದು ಹಚ್ಚಬೇಕು? ಮೊತ್ತ ಕಂಡುಹಿಡಿಯುವ ಸೂತ್ರ Sn is equal to n/2 ಇಂಟು ಬ್ರಾಕೆಟ್ 2a ಪ್ಲಸ್ n-1 ಇಂಟು ಡಿ. ಎ ಅನ್ನೋದು ಮೊದಲನೇ ಪದ, n ಅನ್ನೋದು ಪದಗಳ ಸಂಖ್ಯೆ, ಡಿ ಅನ್ನೋದು ಸಾಮಾನ್ಯ ವ್ಯತ್ಯಾಸ. ಆ ಸೂತ್ರವನ್ನ ಹಾಕಬೇಕು. ಈ ಪ್ರಶ್ನೆ ಮಾರ್ಚ್ 2018 ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಿರತಕ್ಕಂತ ಪ್ರಶ್ನೆ ಇದು. ಇದು ಕೂಡ 1 ಅಂಕದ ಪ್ರಶ್ನೆ, ಬಹು ಆಯ್ಕೆ ಪ್ರಶ್ನೆಯಲ್ಲಿ ಇದನ್ನ ಕೇಳಿದ್ರು ಅವರು. ಇದು ಪ್ರಶ್ನೆ ನಂಬರ್ 6. ಇನ್ನು 7ನೇ ಪ್ರಶ್ನೆಯನ್ನ ನೋಡೋಣ. ಇದು 7ನೇ ಪ್ರಶ್ನೆ ನೋಡಿ. ಇಲ್ಲಿ 7ನೇ ಪ್ರಶ್ನೆ, Tn is equal to n² ಪ್ಲಸ್ 4 ಆದರೆ ಶ್ರೇಣಿಯ T2 ಕಂಡುಹಿಡಿಯಿರಿ. ಅಂದ್ರೆ ಅವರು Tn ಅಂದ್ರೂ ಒಂದೇ, An ಅಂದ್ರೂ ಒಂದೇ, ಕೊನೆಯ ಪದವನ್ನು ನಿಮಗೆ ಕೊಟ್ಟಿದ್ದಾರೆ. Tn ಅಂದ್ರೂ ಕೊನೆಯ ಪದ, An ಅಂದ್ರೂ ಕೂಡ ಕೊನೆಯ ಪದ. T2 ಅಂದ್ರೆ ಏನ್ ಕೇಳಿದಾರೆ ನಿಮಗೂ? 2ನೇ ಪದವನ್ನ ಕೇಳಿದ್ದಾರೆ. ಹಾಗಾದ್ರೆ ಏನ್ ಮಾಡ್ಬೇಕು? Tn ಬೆಲೆಯಲ್ಲಿ n ಜಾಗದೊಳಗ 2 ಅಂತ ತುಂಬಿದ್ರೆ ಮುಗಿದೋಯ್ತು. ಹಾಗಾದ್ರೆ ನೋಡಿ ಏನ್ ಮಾಡ್ಬೇಕು? T2 ಕೇಳಿದಾರೆ ನಿಮಗೆ. n ಎಲ್ಲೈತೆ 2 ತುಂಬಿಡಿ. 2 n ಜಾಗದ 2 ತುಂಬಿರಿ. ವರ್ಗ ಇದೆ, ವರ್ಗ ಪ್ಲಸ್ 4. ಸೊ 2 ಎಷ್ಟು? 4. 4 ಪ್ಲಸ್ 4 8. ಹಾಗಾದ್ರೆ T2 ಎಷ್ಟು ಬಂತು? 2ನೇ ಪದ 8 ಬರ್ತದೆ. ಆ ಶ್ರೇಣಿಯ 2ನೇ ಪದ 8. 5ನೇ ಪದ ಕೇಳಿದ್ರೆ n ಜಾಗದೊಳಗ 5 ತುಂಬೋದಷ್ಟೇ. ಹೌದಲ್ಲೋ? ಸೊ ಈ ಪ್ರಶ್ನೆಯಲ್ಲಿ ಬಂದಿತ್ತು ನೋಡಿ. ಇದು ಏಪ್ರಿಲ್ 2017 ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಿರತಕ್ಕಂತ ಪ್ರಶ್ನೆ. ಇದು ಕೂಡ 1 ಅಂಕದ ಪ್ರಶ್ನೆಯಾಗಿದೆ. ಸೊ ಇನ್ನು ಕೊನೆಯ 1 ಅಂಕದ ಪ್ರಶ್ನೆ ನೋಡಿ. ಇದು ಮಾರ್ಚ್ 2016 ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥದ್ದು. ಒಂದು ಶ್ರೇಣಿಯ n ನೇ ಪದವು n/n+1 ಆದರೆ ಶ್ರೇಣಿಯ 2ನೇ ಪದವು ಕೇಳಿದ್ದಾರೆ ಅವರು. ಹಾಗಾದ್ರೆ ಏನ್ ಕೊಟ್ಟಿದ್ದಾರೆ ನಿಮಗೆ? n ನೇ ಪದ ಕೊಟ್ಟಿದ್ದಾರೆ. 2ನೇ ಪದ ಅಂದ್ರೆ ಏನು? ಮತ್ತದೇ an ಅಥವಾ Tn. ಸೊ ನಾನು ಏನ್ ಬರ್ಕೋತೀನಿ? ಏನ್ ಅಂತ ಬರ್ಕೋತೀನಿ ನೋಡಿ. an ಕೊನೆಯ ಪದ ಅಥವಾ n ನೇ ಪದ ಎಷ್ಟು ಕೊಟ್ಟಿದ್ದಾರೆ? n ನೇ ಪದವು n/n+1. n/n+1. ಹಾಗಾದ್ರೆ ನಿಮಗೆ ಏನ್ ಕೇಳಿದ್ದಾರೆ? ಶ್ರೇಣಿಯ 2ನೇ ಪದವು ಅಂತ ಕೇಳಿದ್ದಾರೆ. 2ನೇ ಪದ ಅಂದ್ರೆ ಏನು? T2 ಅಥವಾ A2 ಅಂದ್ರೆ n ನ ಜಾಗದೊಳಗೆ ಏನ್ ತುಂಬಬೇಕು? 2 ಅಂತ ತುಂಬಬೇಕು. ತುಂಬಿ ನೋಡೋಣ. 2 is equal to n ಜಾಗದ 2 ತುಂಬಿ ಡಿವೈಡೆಡ್ ಬೈ ಇಲ್ಲಿ ಏನಿದೆ 2 ಪ್ಲಸ್ 1 ಎಷ್ಟಾಯ್ತು? 2 ಡಿವೈಡೆಡ್ ಬೈ 2 ಪ್ಲಸ್ 1 ಎಷ್ಟು? 3. ಆದ್ದರಿಂದ ಶ್ರೇಣಿಯ 2ನೇ ಪದ ಎಷ್ಟು ಬಂತು? 2/3. ಸೊ ಯಾವ ಒಂದು ಆಯ್ಕೆಯಲ್ಲಿದೆ ನೋಡಿ? 3/2 ತಪ್ಪು, 2/3. ಎಸ್, ಇದು ಸರಿಯಾದ ಉತ್ತರ. ಇದು ಮಾರ್ಚ್ 2016 ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಿರತಕ್ಕಂತ ಪ್ರಶ್ನೆ. ನಿಮ್ಗೆ ಅರ್ಥ ಆಗ್ತಾ ಇದೆ ಅನ್ಕೊಂಡಿದೀನಿ. ಇವು 2016ರಿಂದ 2020 ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಿರತಕ್ಕಂತಹ ಎಲ್ಲಾ ಪ್ರಶ್ನೆ 1 ಅಂಕದ ಪ್ರಶ್ನೆಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ
ತಿಳ್ಕೊಂಡಿದೀವಿ. ನಾವು ಇನ್ನು ಮುಂದಿನ ವಿಡಿಯೋದಲ್ಲಿ ಅಂದ್ರೆ ನಾಳಿನ ವಿಡಿಯೋದಲ್ಲಿ ಏನ್ ಮಾಡೋಣ ನಾವು ಇದೇ 2016ರಿಂದ 2020ರವರೆಗೆ ಬಂದಿರತಕ್ಕಂತ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಅದಾದ್ಮೇಲೆ 3 ಮತ್ತು 4ರಿಂದ 5 ಅಂಕದ ಪ್ರಶ್ನೆಗಳನ್ನು ಕೂಡ ನಾವು ಮುಂದಿನ ವಿಡಿಯೋಗಳಲ್ಲಿ ನಾವು ಕಲಿತಾ ಹೋಗೋಣ ಸ್ನೇಹಿತರೆ. ಸೊ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋನ ಪುನಃ ನೋಡಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.